ಇವತ್ತಿಗೆ ಆಷಾಢ ಮುಗಿದು ಇನ್ನು ಶ್ರಾವಣ ಸ್ಟಾರ್ಟ್ ಆಗೋ ಅಮಾವಾಸ್ಯೆ ಇದು. ಇದನ್ನು ಭೀಮನ ಅಮಾವಾಸ್ಯೆ ಅಂತಲೂ ಅಂತಾರೆ. ಇವತ್ತಿನ ದಿನ ಹೆಂಡ್ತಿಯವರೆಲ್ಲ ಗಂಡಂದ್ರಿಗೆ ಆರೋಗ್ಯ ಆಯಸ್ಸೆಲ್ಲ ಜಾಸ್ತಿ ಆಗಲಿ ಅಂತೇಳ್ಬಿಟ್ಟು ಗಂಡನ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆಲ್ಲ ಬೇಡ್ಕೊತಾರೆ. ನಾನು ಪ್ರತಿ ವರ್ಷ ಏನು ಮಾಡಲ್ಲ, ಒಂದೊಂದು ಸಾರಿ ಒಂದೊಂದು ಥರ. ಒಂದೊಂದು ಸಾರಿ ಇವತ್ತೇ ಭೀಮನ ಅಮಾವಾಸ್ಯೆ ಅಂತಲೇ ಗೊತ್ತಿರಲ್ಲ, ಆ ಟೈಮಲ್ಲಿ ಬಿಟ್ಬಿಟ್ಟಿರ್ತೀನಿ. ಮತ್ತು ಕೆಲವೊಂದು ಸಾರಿ ಸಿಚುವೇಶನ್ ಚೆನ್ನಾಗಿರಲ್ಲ, ಇನ್ನೆಲ್ಲ ಸೇರಿ ಹೊಂದಿಕೆ ಆದಾಗ ಮಾಡ್ತೀನಿ. ಇದೊಂದು 4 ಇಲ್ಲ 5ನೇ ಭೀಮನ ಅಮಾವಾಸ್ಯೆ ಇರ್ಬೋದು ಅಷ್ಟೇ ನಾನು ಮಾಡ್ತಿರೋದು. ಇನ್ನು ಇವತ್ತು ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಹೇಳೋಣ ಅಂತೇಳಿ ಒಂದೆರಡು ಮಾತು ಹೇಳ್ಬೇಕು ಅನಿಸ್ತಾ ಇದೆ. ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನನಗೆ ನೆನಪಾಗೋದೇ ಅವ್ರ ಕೋಪ. ಎಷ್ಟು ಜಾಸ್ತಿ ಕೋಪ ಇದೆಯೋ ಅಷ್ಟೇ ಪ್ರೀತಿ ಕೂಡ ಇದೆ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ, ಯಾವುದೇ ರೀತಿ ಕೊರತೆ ಇಲ್ಲದೆ ಟೆನ್ಷನ್ ಇಲ್ಲದೆ ಇರೋ ಥರ ಇದ್ದೀವಿ. ಸ್ಟಾರ್ಟಿಂಗಿಂದನೂ ನಾವೇನು ಈ ಥರ ಇಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ 1-2 ವರ್ಷ ಜಾಸ್ತಿ ಕಷ್ಟನೇ ಇತ್ತು. ಇಬ್ಬರದು ಥಿಂಕಿಂಗ್ ಆಯಿತು, ಥಾಟ್ಸ್ ಆಯಿತು, ಫುಲ್ ಚೇಂಜ್ ಇತ್ತು. ಬಟ್ ಕೋವಿಡ್ ಬಂದಾಗಿಂದ ಮತ್ತು ಪ್ರಾಪ್ತಿ ಹುಟ್ಟಿದಾಗಿಂದನೂ ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ವಲ್ಪ ಚೆನ್ನಾಗಿದೆ. ಇವಾಗ ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಆಗಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನಗೆ ಅಡುಗೆ ಎಲ್ಲ ಬೇಸಿಕ್ ಹೇಳ್ಕೊಟ್ಟಿರೋದೇ ನಮ್ಮ ಮನೆಯವರು. ಕಾಲೇಜ್ ಆದ ತಕ್ಷಣ ನನಗೆ ಮದುವೆ ಆಗಿಬಿಟ್ಟಿತ್ತು. ಇನ್ನು ನನ್ನ ಮನೇಲೂ ಕೂಡ ಏನು ಅಡುಗೆಗಳೇನು ಮಾಡಿರಲಿಲ್ಲ. ಮದುವೆ ಆಗಿ ಬಂದಮೇಲೆ ನಾವಿಬ್ಬರೇ ಇರ್ತಾ ಇದ್ವಿ. ಆವಾಗ ನಮ್ಮ ಮನೆಯವರೇ ಕೆಲವೊಂದು ಅಡುಗೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಅಂದರೆ ದೋಸೆ ಹಾಕೋದು ನಮ್ಮ ಮನೆಯವರೇ ನನಗೆ ಕಲಿಸ್ಕೊಟ್ಟು. ನಾಳೆ ಪ್ರಾಪ್ತಿ ಬರ್ತಡೇ ಅಂತೇಳಿ ಜಾಮೂನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬರ್ತಡೇ ಅಂದರೆ ಪಕ್ಕ ಜಾಮೂನ್ ಇರಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.